ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ಮೈಲಿ ಸೋನಿ ಸವಿ ಕನ್ನಡ ಲಾಗ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಯಾವ ವಿಷಯದ ತಗೊಬಂದಿದ್ದೀನಿ ನಿಮ್ಮ ಮುಂದೆ, ಏನು ನಾನು ಮಾತಾಡ್ಬೋದು, ಏನು ಹೇಳ್ತೇನೆ ಅನ್ನೋದು ಈಗಾಗಲೇ ನಿಮಗೆ ಥಂಬ್ನೇಲ್ ನೋಡುವಾಗಲೇ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ? ಹಾಗಂತ ಹೇಳಿಬಿಟ್ಟು ನಾನು ಯಾವತ್ತೂ ಈ ಸವಿತಾ ಹೆಣ್ಣು ದ್ವೇಷಿನೂ ಅಲ್ಲ, ಗಂಡು ವಿರೋಧಿನೂ ಅಲ್ಲ. ನ್ಯಾಯವಾಗಿ ಮಾತಾಡೋಣ, ನ್ಯಾಯವಾಗಿ ಚರ್ಚೆ ಮಾಡೋಣ ಅಲ್ವಾ? ನನಗೆ ಆ ದೇವರು ಬುದ್ಧಿ ಕೊಟ್ಟಿರೋ ಥರ, ನಾನು ಅರ್ಥ ಮಾಡ್ಕೊಂಡಿರೋ ಥರ ನನಗೇನು ಅನ್ನಿಸ್ತು ಅದನ್ನು ನಾನು ನಿಮ್ಮ ಮುಂದೆ ಇವತ್ತು ಈ ವಿಡಿಯೋದ ಮೂಲಕ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಂದು ಏನಾದರೂ ಇದು ಸರಿನೋ ತಪ್ಪೋ ಇಲ್ಲ ಬೇರೆ ಏನಾದರೂ ನಿಮಗೆ ಹೇಳಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ರಿಪ್ಲೈ ಮಾಡಿ ಫ್ರೆಂಡ್ಸ್. ಈಗಾಗಲೇ ಹೇಳಿರೋ ಹಾಗೆ ನೀವು ಥಂಬ್ನೇಲಲ್ಲಿ ನೋಡಿರೋ ಪ್ರಕಾರ ಎಲ್ಲ ಕಡೆ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ, ಟಿ ವಿನಲ್ಲಿ ಎಲ್ಲ ಕಡೆ ನಮ್ಮ ದೇಶ ವಿದೇಶದಲ್ಲೆಲ್ಲ ಚರ್ಚೆ ಆಗ್ತಾ ಇರೋವಂಥ ವಿಷಯ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಜಸ್ಟಿಸ್ ಫಾರ್ ಅತುಲ್, ಸೂಸೈಡ್, ನ್ಯಾಯ ಬೇಕು ಅಂತ ಎಲ್ಲ ಗಂಡಸರು ಇರ್ಬೋದು, ನೊಂದಿರೋವಂಥ ಗಂಡಸರು ಆಯಿತಾ, ಎಲ್ಲ ಗಂಡಸರು ಅಂದರೂ ತಪ್ಪಾಗತ್ತೆ ಅನಿಸುತ್ತೆ ನನಗೆ. ಈ ಜೀವನ ಸಂಸಾರ ಅನ್ನೋ ಸಾಗರದಲ್ಲಿ ಇಲ್ಲ ಹೆಂಡತಿಯಿಂದ ಮೋಸ ಹೋಗಿರೋ ಅಂಥವ್ರು ಇರ್ಬೋದು, ಅದು ಸರಿನೋ ತಪ್ಪೋ ಆಮೇಲೆ ಅಲ್ವಾ. ಅಂಥವರೆಲ್ಲ ಈಗ ಒಂದೇ ಇದರಲ್ಲಿ ಕೂಗ್ತಾ ಇರೋದೇನೆಂದರೆ ನ್ಯಾಯ ಬೇಕು, ಈ ಸಾವು ಸರಿ ಇಲ್ಲ, ಈ ಸಾವಿಗೆ ನ್ಯಾಯ ಬೇಕು, ಇದು ತಪ್ಪು ಅನ್ನೋದೇ. ನಮ್ಮ ಕಾನೂನು ವ್ಯವಸ್ಥೆ ಸರಿ ಇಲ್ಲ, ಕಾನೂನು ವ್ಯವಸ್ಥೆಯಲ್ಲಿ ಸರಿ ಇಲ್ಲದೆ ಇರೋ ಕಾರಣ ಈ ಥರದ ಇನ್ಸಿಡೆಂಟ್ಗಳು ಆಗಾಗ ನಡೀತಾ ಇರುತ್ತೆ. ಇದಕ್ಕೆಲ್ಲ ಯಾವುದಾದ್ರೂ ಒಂದು ಒಳ್ಳೆ ಡಿಸಿಷನ್ ಬೇಕು ಅಂತ ಎಲ್ಲ ಕಡೆ ಚರ್ಚೆನೂ ಆಗ್ತಾ ಇದೆ, ದೇಶ ವಿದೇಶಗಳಲ್ಲೂ ಚರ್ಚೆ ಆಗ್ತಾ ಇದೆ. ಎಲ್ಲಿವರೆಗೆ ಹೋಗಿದೆ ಅಂದರೆ ಈ ನ್ಯೂಸು ಟ್ರಂಪ್ವರೆಗೂ ಕೂಡ ದೇಶ ವಿದೇಶಗಳಲ್ಲಿ ಟ್ರಂಪ್ವರೆಗೂ ಹೋಗಿದೆ. ಟ್ರಂಪ್ ಅವ್ರ ಹತ್ರನೂ ಈ ವಿಷಯ ಈಗಾಗಲೇ ಅವ್ರ ಹತ್ರ ಇಲ್ಲಿಂದ ಹೋಗಿರೋ ಲೆಟರ್ಸು ಎಲ್ಲ ಅವ್ರ ಕೈ ಸೇರಿದೆ, ಚರ್ಚೆ ಕೂಡ ಆಗ್ತಾ ಇದೆ ಫ್ರೆಂಡ್ಸ್. ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ, ನಾನೇನು ಅದನ್ನು ಇದು ಮಾಡಿ ಹೇಳೋ ಅಂಥದ್ದಿಲ್ಲ. ನನ್ನ ಈ ವಿಡಿಯೋ ಮೂಲಕ ನಾನು ಮುಂಚೆನೇ ಹೇಳಿರೋ ಹಾಗೆ ನಾನು ಇದನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಮ್ಮ ಬ್ಯಾಂಗ್ಳೂರಿನ ಮಾರತ್ಹಳ್ಳಿಯಲ್ಲಿ ಒಬ್ಬ ಟೆಕ್ಕಿ, ನಮ್ಮ ಸಹೋದರ ಅಂದ್ಕೊಳ್ಳೋಣ, ಅವರು ಮಾರತ್ಹಳ್ಳಿ ಅನ್ನೋ ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ವಾಸ ಮಾಡಿಕೊಂಡಿದ್ರು. ಹೀಗಿರುವಾಗ 2019ರಲ್ಲಿ ನಿಖಿತಾ ಅನ್ನೋರ ಜೊತೆ ಅವ್ರ ಮ್ಯಾರೇಜ್ ಆಗುತ್ತೆ. ಸುಖವಾಗಿರ್ತಾರೆ, ಚೆನ್ನಾಗಿರ್ತಾರೆ. ಅವರ ಪ್ರೀತಿ, ಅವ್ರ ಸಂಸಾರದ ಫಲವಾಗಿ ಒಬ್ಬ ಗಂಡು ಮಗ ಹುಟ್ಟುತ್ತಾನೆ. ಮುಂದೆ ಹೋಗ್ತಾ ಅವ್ರಿಗೆ ಗೊತ್ತಾಗತ್ತೆ ಈ ನಿಖಿತಾ ಅನ್ನೋ ಅವರ ವೈಫು ದುಡ್ಡಿಗಾಗೇ ಇವ್ರನ್ನ ಮದುವೆ ಆಗಿರೋದು, ಮಗುನೂ ಆಗಿದೆ. ಆಮೇಲೆ ಇವ್ರದ್ದು ಒಂದೊಂದೇ ಇದು, ನನಗೆ ಅದಕ್ಕೆ ದುಡ್ಡು ಬೇಕು, ಇದಕ್ಕೆ ದುಡ್ಡು ಬೇಕು ಅಂತ ಗಂಡನ ಹತ್ರ ಮಾಮೂಲಿ ಇದು ಸ್ಟಾರ್ಟ್ ಆಗುತ್ತೆ. ಆಗ ಇವರು ಕೊಡೋದಕ್ಕೆ ವಿರೋಧ ಮಾಡ್ತಾರೆ. ಯಾರು? ಅತುಲ್ ಅವರು ವಿರೋಧ ಮಾಡುವಾಗ ಇವ್ರು ಏನು ಮಾಡ್ತಾರೆ, ಹಾಗಾದರೆ ನಿನ್ನ ಸಹವಾಸನೇ ನನಗೆ ಬೇಡ, ನಿನ್ನ ಪಾಡಿಗೆ ನೀನಿರೋ, ನಾನು ಇರ್ತೇನೆ, ನನ್ನ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಹೇಳಿ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ, ಕನ್ನಡ ಆ ಕಡೆ ಜೋಲ್ಪುರ ಅನ್ನೋ ಅವರ ತಂದೆ ಮನೆ ನೇಟಿವ್ ಪ್ಲೇಸಿಗೆ ಹೋಗ್ತಾರೆ. ಅಲ್ಲೇ ಹೋಗಿರುವಾಗ ಇದ್ರ ನಡುವೆ ಗಂಡ ಹೆಂಡತಿ ಸಪ್ರೇಟೇ ಇರ್ತಾರೆ, ಇವರಷ್ಟಕ್ಕೆ ಇವ್ರು ಇರ್ತಾರೆ. ಆದರೆ ಇವರಿಗೆ ದುಡ್ಡಿನ ಡಿಮ್ಯಾಂಡ್ಗಳು ಆಗ್ತಾನೇ ಇರುತ್ತೆ. ಏನು ಮಾಡೋದು, ಸರಿ ಹೋಗ್ಬೋದು, ಇವತ್ತೋ ಇಲ್ಲ ನಾಳೆ ಸರಿ ಹೋಗುತ್ತೆ ಅಂದ್ಕೊಂಡು ಪಾಪ ಇವರು ಅತುಲ್ ಅನ್ನೋರು ಇರ್ತಾರೆ, ಇವ್ರ ಕೆಲಸ ಇವ್ರ ಕಾರ್ಯಗಳನ್ನ ಮಾಡ್ಕೊಂಡಿರ್ತಾರೆ. ಅದರ ನಡುವೆ ಇವರ ಪತ್ನಿ, ಧರ್ಮಪತ್ನಿಯಾದ ನಿಖಿತಾ ಅವರ ತಂದೆ ಹಾರ್ಟ್ ಅಟ್ಯಾಕ್, ಹೃದಯಾಘಾತದಿಂದ ತೀರೋಗ್ಬಿಡ್ತಾರೆ. ಈ ತನ್ನ ಸ್ವಂತ ತಂದೆ ಸಾವನ್ನು
ಇವರು ಪರ್ಸ್ನಲ್ ಆಗಿ ತಗೊಂಡು ಏನು ಮಾಡ್ತಾರೆ, ಅತುಲ್ ತಲೆಗೆ ಕಟ್ತಾರೆ ನಿಖಿತಾ ಅವರು. ನನ್ನ ತಂದೆ ಸಾವಿಗೆ ನನ್ನ ಗಂಡ ಕಾರಣ. ರೀಸನ್ ಏನು ಅಂದರೆ ನನಗೆ 10 ಲ್ಯಾಕ್ ಏನೋ ಡಿಮ್ಯಾಂಡ್ ಮಾಡಿದ್ರು ವರದಕ್ಷಿಣೆ ಬೇಕು ಅಂತ. ಹಾಗೆ ಡಿಮ್ಯಾಂಡ್ ಮಾಡಿದ್ದಕ್ಕೆ ನನ್ನ ತಂದೆಗೆ ಇದನ್ನು ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲದೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು ಅಂತ ಹೇಳಿ ಅವರಿರೋ ಜೋಲ್ಪುರ ಅನ್ನೋ ಒಂದು ಇದ್ರದ್ದು ಅವರ ಇದಕ್ಕೆ ಯಾವ ಸೆಕ್ಷನ್ ಕೋರ್ಟ್ ಬರುತ್ತೆ ಅಲ್ಲಿಗೆ ಅವರು ಕೋರ್ಟ್ಗೆ ಹಾಕೋಬಿಡ್ತಾರೆ. ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಎಲ್ಲ ಆಗುತ್ತೆ. ಎಲ್ಲ ಆಗಿ ಲಾಸ್ಟಿಗೆ ಕೋರ್ಟಿಗೆ ಹಾಕೊತಾರೆ. ಕೋರ್ಟಿಗೆ ಹಾಕ್ಕೊಳ್ಳುವಾಗ ಏನು ವರದಕ್ಷಿಣೆ ಕಿರುಕುಳ ಅಂದರೆ ಗೊತ್ತಲ್ವಾ. ಆಮೇಲೆ ಇವರಿಗೆ ಇನ್ನು ಕಾನೂನು ಪ್ರಕಾರ ಏನು ಬೇಕು ನೋಟಿಸ್ ಬರುತ್ತೆ, ಲಾಯರಿಂದ ಅದು ಬರುತ್ತೆ ಇದು ಬರುತ್ತೆ. ಈ ವ್ಯಕ್ತಿಗೆ ಪಾಪ ಶಾಕ್ ಆಗುತ್ತೆ. ಆಗ ಕೇಳ್ತಾರೆ, ಇವರು ಹೆಂಡ್ತಿನ ಕೇಳ್ತಾರೆ. ಕೇಳುವಾಗ ಅವ್ರೇನು ಹೇಳ್ತಾರೆ, ನೀವು ನನಗೆ ಇಷ್ಟು ದುಡ್ಡನ್ನ ನೀವು ಕೊಟ್ಟರೆ, ಒಂದು 10 ಲ್ಯಾಕ್ ಕೇಳ್ತಾರೆ ಅನಿಸುತ್ತೆ ಮೋಸ್ಟ್ಲಿ, ನಮಗೆ ತಿಳಿದಿರೋ ಪ್ರಕಾರ. ಅವರು ವಿಡಿಯೋ ಮಾಡೇ ಇದೆಲ್ಲವೂ ಅತುಲ್ ಅನ್ನೋರು ವಿಡಿಯೋ ಮಾಡಿ, ಅವರು ಪಾಪ ತೀರೋಗಿದ್ದಾರೆ, ನಿಮಗೆ ಗೊತ್ತಿದೆ. ತೀರೋಗೋಕ್ಕೂ ಮುಂಚೆ ಇದೆಲ್ಲ ಪ್ರತಿಯೊಂದು ಅವರ ಲೈಫಲ್ಲಿ ಏನೆಲ್ಲ ಆಯಿತು ಹೆಂಡತಿ ಬಿಟ್ಟೋದ್ಮೇಲೆ ಅದನ್ನೆಲ್ಲ ಸುಮಾರು 80 ನಿಮಿಷಗಳ ಕಾಲ ವಿಡಿಯೋ ಮಾಡಿದ್ದಾರೆ. ವಿಡಿಯೋ ಮಾಡಿ ಅವ್ರದ್ದೆಲ್ಲ ಸ್ಟೋರಿನೂ ಹೇಳ್ಕೊಂಡಿದ್ದ. ಒಬ್ಬ ಸೂಸೈಡ್ ಮಾಡ್ಕೊಳ್ತಿರೋ ಅಂಥ ವ್ಯಕ್ತಿ ಪಾಪ ಸುಳ್ಳೇಳಿ ಯಾಕೆ ಸಾಯ್ತಾರೆ ಅಲ್ವಾ, ಎಲ್ಲವೂ ಹೇಳ್ಕೊಂಡಿದ್ದಾರೆ ಅವರು. ಅದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನನಗೆ ಇಷ್ಟು ಒಂದು 10 ಲ್ಯಾಕ್ ಎಲ್ಲ ನೀವು ನನಗೆ ಕೊಟ್ಟರೆ ನಾನು ಕೇಸ್ ವಾಪಸ್ ತಗೊತೀನಿ. ಇವರು ಪಾಪ ಇರಲಿಲ್ವೋ ಇಲ್ಲ ಏನೋ ಒಳ್ಳೆ ದಾರಿಗೆ ಬರ್ತಾರೆ, ಸ್ವಲ್ಪ ದಿನ ಕೋರ್ಟುಗೆ ಇರಟೋ ಅಂತ ಅಲಿವಾಗ ಗೊತ್ತಾಗುತ್ತೆ ಅಂತನೋ ಪಾಪ, ಇಲ್ಲ ಅಷ್ಟು ಕ್ಯಾಶ್ ಇತ್ತೋ ಇಲ್ವೋ. ಇವ್ರದ್ದು ಇವರು ಏನು ಪೆದ್ರಲ್ಲ, ಒಳ್ಳೆ ಹುದ್ದೆಲಿದ್ದಂಥವ್ರು. ಇವ್ರಿಗೆ ಯೋಚನೆ ಮಾಡೋ ಅಷ್ಟು ಶಕ್ತಿನೂ ಇರುತ್ತೆ ಅಲ್ವಾ, ವಿದ್ಯಾವಂತರು ಬುದ್ಧಿವಂತರು. ಆಮೇಲೆ ಅವ್ರೇನು ಮಾಡ್ತಾರೆ, ಪಾಪ ಬ್ಯಾಂಗ್ಳೂರಿಂದ ಈ ಕೇಸ್ ವಿಷಯವಾಗಿಯೇ ನಾರ್ತ್ ಕರ್ನಾಟಕ ಅಲ್ಲಿಗೆ ಸುಮಾರು 40 ಟೈಮ್ ಹೋಗೋದು ಬರೋದು ಮಾಡ್ತಾರೆ. ಇದ್ರ ನಡುವೆ ವೈಫ್ ಹೇಳೋದು, ನನಗೆ 10 ಲಕ್ಷ ಕೊಡಿ, ಕೇಸ್ ವಾಪಸ್ ತಗೋತೀನಿ ಅಂತಾರೆ. ಆಮೇಲೆ ಅದಾದಮೇಲೆ ಪಾಪ ಈ ವ್ಯಕ್ತಿಗೆ ಇವರ ರಕ್ತ ಮಾಂಸ ಹಂಚ್ಕೊಂಡು ಹುಟ್ಟಿರೋ ಅಂಥ ಮಗ ಇರ್ತಾನೆ. ಮಗನ ಮೇಲೆ ತಂದೆ ಆದವನಿಗೆ ಕಾಮನ್ ಅಲ್ವಾ, ಅದೆಲ್ಲ ಸರ್ವೇ ಸಾಮಾನ್ಯ ಪ್ರೀತಿ. ಏನೋ ಇವರಿಗಿನ್ನೂ ವಿಪರೀತ ಪ್ರೀತಿ ಅನಿಸುತ್ತೆ. ನನಗೆ ಮಗನ ನೋಡಬೇಕು, ನನ್ನ ಮಗನ ಜೊತೆ ಮಾತಾಡಬೇಕು ಅಂತ ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ ಮಾಡುವಾಗ ಅವ್ರೇನು ಹೇಳ್ತಾರೆ, ಮಗನ್ನ ನೀವು ನೋಡಬೇಕು ಅಂದರೆ ನನಗೆ ಸುಮಾರು 30 ಲಕ್ಷ ಒಂದು ಟೈಮ್ ನೋಡುವಾಗ ಅಷ್ಟು ನನಗೆ ಕೊಡಬೇಕು, ಮಗನ ತೋರಿಸ್ಬೇಕು ಅಂದರೆ. ಹೆಂಗಾಗಬೇಡ ಅಲ್ವಾ ತಂದೆ ಹೃದಯಕ್ಕೆ. ಎಲ್ಲಿಂದ 30 ಲಕ್ಷ, 3 ಲಕ್ಷ, 10 ಲಕ್ಷ, 5 ಲಕ್ಷ ಅಂದರೆ ಕಡಿಮೆ ಅಮೌಂಟ, ಸಣ್ಣ ಹುಟ್ಟಿಸಿದ ತಂದೆ ತನ್ನ ಮಗುನ ನೋಡೋಕ್ಕೆ ಹೆಂಡತಿ ಆದವಳು ಡಿಮ್ಯಾಂಡ್ ಮಾಡೋದೇನು, 30 ಲಕ್ಷ ಕೊಟ್ಟರೆ ಮಗನ್ನ ನಾನು ತೋರಿಸ್ತೇನೆ, ನೀವು ನೋಡ್ಬೋದು. ಇದಾಗಲ್ಲ. ಪುನಃ ಕೋರ್ಟ್ ಬರ್ತಾರೆ ಪಾಪ ಈ ವ್ಯಕ್ತಿ. ಹೋಗುವಾಗೆಲ್ಲ ಇವರು ನಿಖಿತಾ ಅನ್ನೋರು ಏನು ಹೇಳೋದು, ಅವ್ರ ವೈಫ್ ಅಂದರೆ, ಇವರು ಕೋರ್ಟಿಗೆ ಹೋಗುವಾಗೆಲ್ಲ, ಓ ನೀನಿನ್ನೂ ಬದುಕಿದೀಯಾ, ನೀನಿನ್ನೂ ಸತ್ತಿಲ್ವಾ, ನೀನಿನ್ನೂ ಬದುಕಿದೀಯಾ, ನಮಗೇನು ನೀನು ಕೊಟ್ಟಿಲ್ಲ, ಏನು ಮಾಡಿಲ್ಲ, ಕೋರ್ಟಿಗೆ ಬರ್ತಾ ಇದೀಯಾ ಹೋಗ್ತಾ ಇದೀಯಾ, ಆದರೆ ನಿನಗಿನ್ನೂ ಸಾವು ಬಂದಿಲ್ವಾ. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ, ಆ ವ್ಯಕ್ತಿನೇ ವಿಡಿಯೋ ಮಾಡಿ ವಿಡಿಯೋ ಮೂಲಕ ಇದೆಲ್ಲ ಹೇಳಿದ್ದಾರೆ. ಅದೆಲ್ಲ ಕೇಳಿ ಪಾಪ ಇವರಿಗೆ ಹೆಂಗಾಗತ್ತೆ ಅಂದರೆ, ನಾನು ವೇಸ್ಟು, ನಾನು ಸುಮ್ಮನೆ, ನನ್ನನ್ನು ಈ ಮಟ್ಟಿಗೆ ನನ್ನ ಹೆಂಡ್ತಿ ನೀನು ಸತ್ತಿಲ್ವಾ ಅಂತ ನನಗೆ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ತುಂಬ ಹರ್ಟ್ ಆಗುತ್ತೆ, ನೋವಾಗುತ್ತೆ. ಈ ವಿಷಯಗಳನ್ನೆಲ್ಲ ಅವರು, ಅದು ಸರ್ವೇ ಸಾಮಾನ್ಯ, ಅವರ ಹೆತ್ತ ತಂದೆ ತಾಯಿ ಇರ್ಬೋದು, ಅಣ್ಣ ತಮ್ಮಂದ್ರಿಗೆಲ್ಲ ಹೇಳ್ಕೊಂಡಿರ್ತಾರೆ. ಇದರ ನಡುವೆ ಲಾಸ್ಟಿಗೆ ಜಡ್ಜ್ಮೆಂಟ್ ಅನ್ನೋದೇನೋ ಬರುತ್ತೆ ಅನಿಸುತ್ತೆ. ಬಂದಾಗ ಕೋರ್ಟಿಂದ ಏನು, ವೈಫಿಗೆ ಡಿವೋರ್ಸ್ ಆಗಿ ಮೇಂಟೆನೆನ್ಸ್ ಜೀವನಾಂಶ ಅಂತ 5 ಕೋಟಿನ ಅತುಲ್ ಅವರು ಕೊಡಬೇಕು ನಿಖಿತಾ ಅವ್ರಿಗೆ. ಎಲ್ಲಿಂದ ಕೊಡ್ತಾರೆ? ಆಮೇಲೆ ಇವರು ಯಾವುದರ ಮುಖಾಂತರನೂ ಗೊತ್ತಿಲ್ಲ, ಅವ್ರು ಹೇಳ್ಕೊಂಡಿದ್ದಾರೆ ವಿಡಿಯೋದಲ್ಲಿ. ಜಡ್ಜ್ ಕೂಡ ನನ್ನನ್ನು ಈ ಕೇಸನ್ನ ಇಲ್ಲಿಗೆ ಕ್ಲಿಯರ್ ಮಾಡಬೇಕು, ಏನೋ ಒಂದು ವ್ಯವಸ್ಥೆ ಮಾಡಬೇಕು ಅಂದರೆ ನನಗೆ 5 ಲಕ್ಷ ಲಂಚ ಕೇಳಿದ್ರು, 5 ಲಕ್ಷ ಕೇಳಿದ್ರು ಅಂತ ಹೇಳ್ಕೊಂಡಿದ್ದಾರೆ.
ಅದು ಪಾಪ ಅವರು ತೀರೋದವರಿಗೆ ಗೊತ್ತು, ಆ ಜಡ್ಜಿಗೆ ಗೊತ್ತಿರತ್ತೆ. ಇದೆಲ್ಲ ಕೇಳಿ ಕೇಳಿ ಪಾಪ ಈ ವ್ಯಕ್ತಿ ಹತ್ರ 5 ಕೋಟಿ ಅಂದರೆ ಎಲ್ಲಿಂದ ತರ್ತಾರೆ? ಕೋಟಿ ಅಂದರೆ ಏನಾಯಿತು ಅಲ್ವಾ? ಹೇಗೆ ಬಂದು ತುಂಬ ನೊಂದಿರ್ತಾರೆ, ಬೆಂದಿರ್ತಾರೆ, ಸಾಕಾಗೋಗಿರುತ್ತೆ. ನಿಮಗೂ ಗೊತ್ತಿದೆ ಕೋರ್ಟು ಕೇಸು ಅಂದರೆ ಯಾವ ಥರ ಇರುತ್ತೆ ಅದು ಅಂತ ಹೇಳಿದ್ರೆ. ನನ್ನ ಮನೆಯಲ್ಲೂ ನಮ್ಮದು ಒಂದು 4-5 ವರ್ಷದಿಂದ ನಮ್ಮದು ಸಿವಿಲ್ ಮ್ಯಾಟ್ರು. ದಯವಿಟ್ಟು ಫ್ರೆಂಡ್ಸ್ ತಪ್ಪು ತಿಳ್ಕೊಬೇಡಿ. ನಮ್ಮದು ಸಿವಿಲ್, ನಮ್ಮದು ಜಾಗದ್ದು ಸ್ವಲ್ಪ ಕಿರಿಕಿರಿ ಏನೋ ಇದೆ. ನಾನು ಮುಂದೆ ಎಲ್ಲ ಹೇಳ್ಕೊಳ್ಳೋಣ ನಿಮ್ಮ ಜೊತೆ. ಹಾಗಾಗಿ ನಾನು ಕೂಡ ಒಂದು 5 ವರ್ಷದಿಂದ ನಾನು ಕೋರ್ಟು ಸುತ್ತಾ ಇದ್ದೀನಿ. ಅದು ಹೆಂಗಿರುತ್ತೆ ಅಂದರೆ, ಅದು ಅನುಭವಿಸಿರ್ತಾರಲ್ಲ ಕೋರ್ಟು, ಸ್ಟೇಷನ್ನು, ಲಾಯರು ಅಂತ, ಅದು ಅವರಿಗೇ ಗೊತ್ತು ಆ ನರ್ಕ. ಅದು ಎಷ್ಟು ನರ್ಕ ಅಂತದು ಹೇಳಿದ್ರೆ ಅಯ್ಯೋ ಏನಪ್ಪ ಹೋಗ್ತಾರೆ, ಲಾಯರ್ಗೆ ದುಡ್ಡು ಕೊಡ್ತಾರೆ, ಬರ್ತಾರೆ ಅಂತಾರೆ. ಆ ದುಡ್ಡು ಹೊಂದ್ಸೋಕ್ಕೆ ಎಷ್ಟು ಕಷ್ಟಪಡಬೇಕು, ಇಲ್ಲಿಂದ ಅಷ್ಟು ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು. ಮತ್ತು ಇದು ಮುಗೀತಾ ಮತ್ತೆ ಡೇಟು, ಮತ್ತೆ ಅದಕ್ಕಾಗೆ ವೆಯ್ಟ್ ಮಾಡೋದು, ಮುಗಿಯೋದು ಇಲ್ಲ. ಸದ್ಯಕ್ಕೆ ಏನಾದರೂ ಒಂದು ಮಾಡೋಣ ಅಂದರೆ ಹಾಗೂ ಕೋರ್ಟಲ್ಲೆಲ್ಲ ಇರೋದ್ರಿಂದ ಆಗಲ್ಲ. ಪಾಪ ಹಾಗೇನೆ ನಮ್ಮದು ಹಾಗೆ ನಡೀತಾ ಇದೆ, ಇನ್ನೂ ಮುಗ್ದಿಲ್ಲ ಸಿವಿಲ್ ಕೇಸು ನಮ್ಮದು, ಜಾಗದ ವಿಷಯದ. ಹಾಗೆ ಫ್ರೆಂಡ್ಸ್, ಅದು ಹೋಗಲಿ ಬಿಡಿ, ಅದು ನಮ್ಮ ಹಣೆ ಬರ. ಆ ಭಗವಂತ ಹೆಂಗೆ ಇಡ್ತಾರೆ ಹಾಗೆ ಅಲ್ವಾ, ಹೋಗಲಿ ಬಿಡಿ. ಧೈರ್ಯ ಇದ್ದರೆ ಫೇಸ್ ಮಾಡೋಣ, ಆ ಭಗವಂತ ಶಕ್ತಿ ಕೊಟ್ಟರೆ ಮುಂದುವರಿಯೋಣ. ಇಲ್ವಾ, ಇಂಥ ನಿರ್ಧಾರಕ್ಕಂತೂ ನಾವು ಹೋಗೋದು ಬೇಡ. ನಾವಾಗಲಿ ನೀವಾಗಲಿ ಯಾರಾಗಲಿ ಎಲ್ಲದಕ್ಕೂ ಒಂದು ಆದಿಯ ಒಂದಿದ್ರೆ ಅಂತ್ಯನೂ ಅದಕ್ಕಿದ್ದೇ ಇರುತ್ತಲ್ವ ಫ್ರೆಂಡ್ಸ್. ಹೀಗೆ ಏನಾಗತ್ತೆ, ಹೋಗೋದು ಕೋರ್ಟ್ಗೆ ಪಾಪ ಅತುಲ್ ಅವರು ಬರೋದು, ಹೋಗೋದು ಬೆಂಗಳೂರಿಂದ ನಾರ್ತ್ ಕರ್ನಾಟಕ ಹೋಗಬೇಕು ಪಾಪ, ಹೋಗೋದು ಬರೋದು ಹೋಗಿ ಸುಮಾರು 40 ಟೈಮ್ ಹೋಗಿದ್ದಾರೆ ಅವರು. ಅವ್ರಿಗಿದ್ರಲ್ಲೇ ಸಾಕಾಗೋಗಿದೆ. ಲಾಸ್ಟಿಗೆ ಜಡ್ಜ್ಮೆಂಟ್ ಬಂದಿದ್ದು ಈ ಥರ, ಜಡ್ಜ್ ಬಾಯಿಂದ ಬಂದಿದ್ದು ಈ ಥರ ವಾಕ್ಯ. ಇವರಿಗೆ ಯಾವ ಲೆವೆಲ್ಗೆ ಇವರಿಗೆ ಜಿಗುಪ್ಸೆ ಬಂತು ಅಂತ ಹೇಳಿದ್ರೆ, ಈ ಕಡೆ ಮಗನ ನೋಡಬೇಕು ಅಂದರೆ ಹೀಗೆ, ಮತ್ತು ಡಿವೋರ್ಸ್ ಆಗಿ ಎಲ್ಲ ಆಗಿ ಅವರಿಗೆ ಆ ಲೇಡಿಗೆ ಏನು ಅಂದರೆ ಒಂದು 5 ಕೋಟಿನ ಕೋರ್ಟು ಆಲ್ರೆಡಿ ಹೇಳಿದೆ ಕೊಡಬೇಕು ಅಂತ. ಇನ್ನು ಕಾನೂನನ್ನು ಮೀರೋ ಹಂಗಿಲ್ಲ. ಏನು ಮಾಡ್ಕೋಬೇಕು, ಎಲ್ಲಿ ಹೋಗ್ತಾರೆ? 5 ಕೋಟಿನ ಹೇಗೆ ಸಂಪಾದನೆ ಮಾಡ್ತಾರೆ? ದುಡ್ದಿದ್ದೆಲ್ಲ ಬರೀ ಹೀಗೆ ಇದು ಮಾಡಿದ್ರೆ ಇವ್ರ ಜೀವನ ಏನು? ಇವ್ರನ್ನ ನಂಬ್ಕೊಂಡಿರೋ ಅಪ್ಪ ಅಮ್ಮ ಇರ್ಬೋದು, ಇವ್ರಿಗೂ ಒಂದು ಲೈಫ್ ಇತ್ತಲ್ವಾ, ಹೌದಲ್ವಾ? ನಾನು ಅನ್ಕೊತಾ ಇರೋದು ಲಾಸ್ಟಿಗೆ ಇದೆಲ್ಲ ಆಗಿ ಏನು ಮಾಡ್ತಾರೆ, ನಾನು ಬದುಕಲೇಬಾರ್ದು, ನನ್ನ ಜೀವನನ ಇವತ್ತು ನಾನು ಅಂತ್ಯ ಮಾಡ್ಕೊಳ್ಳೋಣ, ನಾನು ಅಂತ್ಯ ಮಾಡ್ಕೊಳ್ಳೋಕ್ಕೂ ಮುಂಚೆ ನನ್ನ ಥರ ಹೀಗೆ ಸುಳ್ಳು ಕೇಸ್ ಹಾಕ್ಕೊಂಡು ಸುಳ್ಳು ಕಾನೂನು ಎಲ್ಲರಿಗೂ ಒಂದೇ. ಕಾನೂನನ್ನು ನಾನು ಯಾವತ್ತೂ ಗೌರವಿಸ್ಲೇಬೇಕು ನಾವು ಅಲ್ವಾ? ಹಾಗಂತ ಹೇಳಿಬಿಟ್ಟು ಈಗ ಸುಳ್ಳು ಕೇಸ್ ಹಾಕೊಳ್ಳೋ, ಆಯಿತು ಗಂಡ ಇಷ್ಟ ಇಲ್ಲ, ಬಿಟ್ಟು ಹೋಗ್ತಾರೆ. ಹೋದಾಗ ಏನು, ಅವನ್ನ ಸರಿಯಾಗಿ ಸಿಗಿಸ್ಬೇಕು, ಅವನಿಂದ ಏನು ಸಿಗುತ್ತೆ ಎಲ್ಲ ಕಿತ್ಕೋಬೇಕು, ಮಾಡಬೇಕು ಅನ್ನೋ ಈ ಸುಳ್ಳು ಕೇಸ್ ಹಾಕ್ಕೊಂಡು ಸುಳ್ಳಿನಿಂದನೇ ಓಡೋ ಕೆಲವರು ನಾರಿಮಣಿಗಳಿರ್ತಾರೆ. ನಮ್ಮ ಕಾನೂನು ಇರೋದೇ ಹಾಗೆ. ಏನಾದ್ರೂ ಹೆಣ್ಣನ್ನೇ ಸರಿ, ಯಾಕಂದರೆ ಒಂದು ನಮ್ಮ ಕಾನೂನು ಹೆಣ್ಣಿಗೆ ಎಲ್ಲ ಥರ ಒಂದು ಚೌಕಟ್ಟು ಮಾಡಿಕೊಟ್ಟಿದೆ. ಏನಾದರೂ ಆದರೆ ಹೆಂಗಸು ಕಡೆಗೆ ಅಲ್ವಾ, ಅದು ನಿಮಗೆ ಗೊತ್ತಿದೆ. ಅದು ತಪ್ಪು ಅಂತ ಮಾಡಿಲ್ಲ, ಅದು ಕರೆಕ್ಟೇ ಮಾಡಿರೋದು, ಕರೆಕ್ಟು. ಬೇಕು ಹೆಣ್ಣಿಗೆ ಬೇಕು, ಎಲ್ಲ ಥರ ಸಪೋರ್ಟ್ ಬೇಕು, ಸುರಕ್ಷತೆ ಬೇಕು, ಭದ್ರತೆ ಬೇಕು, ಕಾನೂನು ಬೇಕು, ಎಲ್ಲವೂ ಬೇಕು. ಹೆಣ್ಣಿಗೆ ಬೇಕು ಅಂತ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ಎಲ್ಲ ಬರೆದಿದೆ, ನಮ್ಮದು ಈ ಥರ ಇದೆ ಕಾನೂನು ಅಂತ. ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಸರಿಯಲ್ಲ ಅಲ್ವಾ? ಮಿಸ್ಯೂಸ್ ಮಾಡ್ಕೋಬಾರ್ದು. ಆಯಿತು, ಏನೋ ಕೇಳಲಿ, ಕೋರ್ಟು ಇದು ಮಾಡಲಿ. ಆ ವ್ಯಕ್ತಿ ಏನು, ಆ ವ್ಯಕ್ತಿಗೆ ಒಂದು ಸ್ಯಾಲ್ರಿ ಎಷ್ಟಿರ್ಬೋದು, ಅವನಿಗೆ ಕೊಡೋಕ್ಕೆ ಎಷ್ಟು ತಾಕತ್ತಿದೆ, ಯೋಗ್ಯತೆ ಇದೆ, ಅದ್ರ ಮೇಲೆ ನಿರ್ಧಾರ ಮಾಡಬೇಕು. ಅದನ್ನು ಬಿಟ್ಟು ಅದಕ್ಕೂ ಮೀರಿದ್ದು ಲಾಯರ್ಗಳೇನು, ಲಾಯರು ದುಡ್ಡಿಗಾಗಿ ಬೇರೆದು ಫೀಸ್ ಸಿಗತ್ತೆ, ಎಲ್ಲ ಸಿಗತ್ತೆ, ಅವರು ವಾದ ಮಾಡ್ತಾರೆ. ಏನು ನಮ್ಮ ಕಡೆ ಕೇಸ್ ತಗೊಂಡಿರ್ತಾರೆ, ಅವರಿಗೆ ಗೆಲ್ತಾರೆ. ಕೆಲವೊಬ್ಬರು ತುಂಬ ಒಳ್ಳೆ ಲಾಯರು ಇದ್ದಾರೆ, ಇಲ್ಲ ಅಂತ ಅಲ್ಲ. ಅಂಥ ಲಾಯರ್ ಏನು ಮಾಡ್ತಾರೆ ಅಂದರೆ ಫಸ್ಟು ಎಲ್ಲ ನೋಡ್ತಾರೆ, ಇದು ಸರಿನಾ, ಇದು ತಪ್ಪ,
ಅವರು ಸ್ಟಡಿ ಮಾಡ್ತಾರೆ. ನಾವು ಎಷ್ಟು ಕೇಳ್ಬೋದು, ಆ ವ್ಯಕ್ತಿ ಏನು ಕೆಲಸ ಮಾಡ್ತಾನೆ, ರೈತನ ಇಲ್ಲ ಗೌರ್ಮೆಂಟ್ ಜಾಬಲ್ಲಿ ಇದ್ದಾನ, ಬೇರೆದ ಇನ್ನೊಂದ ಎಲ್ಲ ನಿರ್ಧಾರ ಮಾಡ್ತಾರೆ. ಆದರೆ ಇನ್ನು ಬೇರೆ ಟೈಪ್ ಲಾಯರ್ಸ್ ಇರ್ತಾರೆ, ಅವರು ದುಡ್ಡಿಗಾಗೇ ಹುಟ್ಟಿರೋದು, ದುಡ್ಡಿಗಾಗೇ ಸಾಯೋದು. ನಾನು ಎಷ್ಟೋ ಜನ ನೋಡಿದ್ದೀನಿ. ನನಗೇನು ಇದರಲ್ಲಿ ಏನು ಭಯ ಇಲ್ಲ, ನನಗೆ ಹೇಳ್ಕೊಳ್ಳೋಕ್ಕೆ. ದುಡ್ಡಿಗೆ ಸಾಯೋದು. ಅವನೊಂದು ಕೂಲಿ ಮಾಡ್ಕೊ ಬರಲಿ, ಫಸ್ಟ್ ಜೇಬಲ್ಲಿ ಎಷ್ಟು ಇಟ್ಟಿದೀಯಾ, ಇವತ್ತು ಕೋರ್ಟ್ ಇದೆ, ಎಷ್ಟು ದುಡ್ಡು ತಂದಿದೀಯಾ ಅಂತ ಕೇಳ್ತಾರೆ. ಮಾರ್ಕೊಬಿಟ್ಟಿದ್ದಾರೆ ಅವ್ರನ್ನ ಅಂಥ ಲಾಯರು. ಒಳ್ಳೆ ಲಾಯರ್ಗೆ ನಾನು ಹೇಳ್ತಾ ಇಲ್ಲ ಫ್ರೆಂಡ್ಸ್, ಈ ಥರದವರು. ಅವರು ನಾನೊಂದು ಕಪ್ಪು ಕೋಟ್ ಹಾಕ್ಕೊಂಡೆ, ನಂದೇನು ನಾನೊಂದು 4, 5, 2, 3 ಕೇಸು ಗೆದ್ದಿರ್ತಾರೆ, ಎಲ್ಲ ಅವರಿಗೂ ಒಂದು ಸ್ಟ್ಯಾಂಡ್ ಆಗಿ ನಿಂತಿರ್ತಾರೆ. ಹಾಗೂ ಎಂಥವ್ರು ನಮ್ಮ ಹತ್ರ ಬರ್ತಾರೆ ಅನ್ನೋದೊಂದು ಕಾನ್ಫಿಡೆಂಟ್ ಅವರಿಗಿರುತ್ತೆ. ಅವಾಗೇನು ಸಿಕ್ಕಿರೋ ಕೇಸ್ ಎಲ್ಲ ತಗೋತಾರೆ. ಅದು ಸರಿನೋ ತಪ್ಪೋ ಬೇರೆದೋ ಇನ್ನೊಂದೋ ಏನೋ ಮಾಡಿ, ಆಚೆ ಮಾಡಿ ಈಚೆ ಮಾಡಿ, ಅದು ಮಾಡಿ ಅಂಗಣ ಮಂಗಣ ಮಾಡಿ ಒಂದು ಜಡ್ಜ್ಮೆಂಟ್ವರೆಗೂ ತರ್ತಾರೆ. ಅದಕ್ಕೆ ನಾನು ಹೇಳೋದು, ಯಾವ ಲಾಯರ್ ಆಗಲಿ ಅದನ್ನೊಂದು ಸ್ಟಡಿ ಮಾಡಿ. ಪಾಪ ಹೀಗೆಲ್ಲ ಆದರೆ ಇಂಥ ಅಮಾಯಕರದ್ದು ಪ್ರಾಣ ಹೋಗುತ್ತೆ ಅಲ್ವಾ. ನಾನು ಮುಂಚೆನೇ ಹೇಳಂಗೆ, ಇವಳು ಒಂದು ಹೆಣ್ಣಾಗಿ ಏನಪ್ಪ ಈ ಥರ ಸಪೋರ್ಟ್ ಮಾಡ್ತಿದ್ದಾಳೆ ಅಂತ ದಯವಿಟ್ಟು ಅನ್ಕೋಬೇಡಿ ಫ್ರೆಂಡ್ಸ್. ನಾನು ಹೆಣ್ಣು, ನನಗೂ ಎಲ್ಲರೂ ಅಕ್ಕ ತಂಗಿರೋ ಅಣ್ಣ ತಮ್ಮಂದ್ರು ಇರ್ತಾರೆ. ಅಕ್ಕ ತಂಗಿರ ಜೊತೆ ಅಣ್ಣ ತಮ್ಮಂದ್ರೂ ಬೇಕಲ್ವ ನಮಗೆ, ನಾವು ಮಾತ್ರ ಅಲ್ಲ ಅಲ್ವಾ. ಈ ಥರ ಮಿಸ್ಯೂಸ್ ಮಾಡ್ಕೊತಾರಲ್ಲ ಕಾನೂನನ್ನು, ಅಂಥ ಹೆಂಗಸ್ರಿಗೆ ನಾನು ಹೇಳ್ತಾ ಇರೋದು. ಅನ್ಯಾಯವಾಗಿ ಅವ್ರು ಹೋದರು ಪಾಪ. ಈಗ ಹೀಗೆಲ್ಲ ಆಯಿತು, ಅವರು ಸೂಸೈಡ್ ಮಾಡಿಕೊಂಡ್ರು. ಅವರು ಮನೆಯವರು ಅತುಲ್ ಅವರ ಪೇರೆಂಟ್ಸು ಮಾರತಹಳ್ಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ, ನನ್ನ ಸೊಸೆದು ಕಾಟ, ವರದಕ್ಷಿಣೆ ಕಿರುಕುಳ, ಅದು ಇದು ಮತ್ತೊಂದು, ಅವ್ರಿಗೇನೆಲ್ಲ ಗೊತ್ತು ಎಲ್ಲವೂ ಒಂದು ಇಷ್ಟು ಪುಟಗಳ ಕಂಪ್ಲೇಂಟ್ ಬರೆದುಬಿಟ್ಟು ಆ್ಯಕ್ಷನ್ ತಗೋಬೇಕು, ನನ್ನ ಮಗನ ಸಾವಿಗೆ ಇವರೇ ಕಾರಣ ಅಂತ ಎಲ್ಲ ಇದು ಮಾಡಿದ್ದಾರೆ. ಪೊಲೀಸವರು ಅವ್ರು ಇರೋ ಪ್ಲೇಸಿಗೆ ಹೋಗಿದ್ದಾರೆ ಅಂತ ಎಲ್ಲ ನ್ಯೂಸಲ್ಲೆಲ್ಲ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಒಂದಿಬ್ಬರು ಅವರ ಬ್ರದರು ಮತ್ತು ಬೇರೆ ಯಾರೋ ಅವ್ರಿಗೆ ಇದ್ದವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಾಳೆ ಅವ್ರನ್ನೂ ಸಿಗ್ತಾರೆ, ವಿಚಾರಣೆ ಆಗತ್ತೆ, ಎಲ್ಲ ಆಗತ್ತೆ, ಏನೋ ಸರಿ ತಪ್ಪು. ಇಂಥ ಕೆಲವೊಂದು ಹೆಂಗಸರಿಂದ ಫ್ರೆಂಡ್ ಒಳ್ಳೆ ರೀತಿಯಲ್ಲಿ ಈಗ ಗಂಡ ಇಲ್ಲ ಸೀಮೆ ಎಣ್ಣೆ ಹಾಕಿ ಸುಡೋಕೆ ಬರ್ತಾನೆ, ವರದಕ್ಷಿಣೆಗಾಗಿ ಪೀಡಿಸ್ತಾನೆ, ಅಂಥವನಿಗೆ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ಹೋರಾಟ ಮಾಡಲೇಬೇಕು, ಅವನಿಗೆ ಶಿಕ್ಷೆ ಆಗಲೇಬೇಕು ಅಲ್ವಾ. ಅವ್ರು ಮುಂದುವರಿಲೇಬೇಕು. ಅದು ಬಿಟ್ಬಿಟ್ಟು ಏನಿಲ್ಲ ಎಂತಿಲ್ಲ, ನೀನು ದುಡ್ಡು ಕೊಡು, ನಾನು ನಿನ್ನ ಹತ್ರ ಇರಲ್ಲ, ನೀನು ಮಗುನ ನೋಡಬೇಕಾ ದುಡ್ಡು ಕೊಡು, ನಾನು ನಿನ್ನ ಬಿಟ್ಟು ಹೋಗ್ಬೇಕಾ ದುಡ್ಡು ಕೊಡು, ನಾನು ಕೇಸ್ ವಾಪಸ್ ತಗೋಬೇಕಾ ದುಡ್ಡು ಕೊಡು. ಎಲ್ಲಿಂದ ಕೊಡ್ತಾನೆ, ಹೆಂಗೆ ಕೊಡ್ತಾನೆ? ಅವ್ರ ಜೊತೆ ಸಂಸಾರ ಮಾಡಿರ್ತಾರೆ, ಅವ್ರದ್ದು ಏನಂತ ಗೊತ್ತಿರತ್ತೆ, ಅವರಿಂದ ಮಕ್ಕಳು ಮಾಡ್ಕೊಂಡಿರ್ತಾರೆ, ಅವ್ರ ಯೋಗ್ಯತೆ ಏನು ಎಲ್ಲ ಗೊತ್ತಿರತ್ತೆ. ಎಲ್ಲಿಂದ ಕೊಡ್ತಾರೆ? ಇಸ್ಕೋಬೇಕು, ಪಡಿಬೇಕು. ಆಯಿತು, ಇವ್ರನ್ನ ಮದುವೆ ಆದರೂ ಒಂದು ಮಕ್ಕಳು ಮಾಡಿದ್ರು ಎಲ್ಲ ಆಯಿತು. ನಾನು ಅನ್ಕೊತಾ ಇರೋದು, ಇದು ಎಷ್ಟು ತಪ್ಪೋ ಎಷ್ಟು ಸರಿನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾವು ಕಾನೂನನ್ನು ತಿದ್ದುಪಡಿ ಮಾಡೋಕ್ಕೆ ನಾನು ಹೋಗ್ತಾ ಇಲ್ಲ, ಕಾಮನ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ನನಗನ್ಸಿದ್ದು ಇದನ್ನು ಕೇಳುವಾಗ. ಈಗ ಆಲ್ಮೋಸ್ಟ್ ಟೈಮ್ ಎಷ್ಟು ಅಂದರೆ 6:30 ಆಗ್ತಾ ಬಂತು. ಸಾಧಾರಣ ನಾನು ಇಷ್ಟೊತ್ತಲ್ಲಿ ಸ್ವಲ್ಪ ಅದು ಇದು ಕೆಲಸ ಇರುತ್ತೆ, ನಾನು ವೀಡಿಯೋಗಳನ್ನ ಮಾಡಲ್ಲ. ಆದರೂ ಈ ಇನ್ಸಿಡೆಂಟ್ ನನಗೆ ಯಾಕೋ ಒಂಥರ ನನ್ನ ಮೈಂಡಿಗೆ ಆಯಿತಾ, ಹಾಗಾಗಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ಅನ್ಕೊತಿರೋದೇನಂತ ಹೇಳಿದ್ರೆ, ನಮ್ಮ ಕಾನೂನಲ್ಲಿ ಮದುವೆ ಆಗ್ತೀವಿ, ಮಕ್ಕಳನ್ನ ಮಾಡ್ಕೊಳ್ತೀವಿ, ಎಲ್ಲ ಮಾಡ್ಕೊಳ್ತೀವಿ. ಹೆಂಗಸರಿಗೆ ಹೇಳ್ತಾ ಇರೋದು ಆಯಿತಾ. ತಪ್ಪಾಗಿ ತಿಳಿಬೇಡಿ ಪ್ಲೀಸ್ 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 ಪ್ಲೀಸ್. ಕೆಟ್ಟ ಕಮೆಂಟ್ ಮಾಡಬೇಡಿ ಪ್ಲೀಸ್. ಸರಿ ಇದ್ದರೆ ಸರಿ ಅನ್ನಿ, ಕಮೆಂಟಲ್ಲಿ ಹೇಳಿ ಅಷ್ಟೇ. ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ಹೇಳೋದು. ಎಲ್ಲ ಮದುವೆ ಮಾಡ್ಕೊತೀವಿ, ಸಂಸಾರ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ, ಮಕ್ಕಳಾಗ್ತಾರೆ. ಏನೋ ಸಣ್ಣ ಪುಟ್ಟ ಜಗಳನೋ ಇಲ್ಲ ದೊಡ್ಡ ಜಗಳನೋ ಏನೋ ಸಪ್ರೇಟ್ ಆಗೋ ಪರಿಸ್ಥಿತಿ ಬರುತ್ತೆ. ಆಗ ಸೀದಾ ಇಲ್ಲ ಹಿರಿಯವರು ಅವರು ಇವರು ಒಂದು ಮಾಡೋಕ್ಕೆ ನೋಡ್ತಾರೆ, ಎಲ್ಲ ಮಾಡ್ತಾರೆ. ಅದೇನೋ ಸರಿ ಹೋಗಿಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ದೂರ ಆಗ್ತಾರೆ. ದೂರ ಆಗೋದು ಅನಿವಾರ್ಯ. ಆಮೇಲೆ ಸೀದಾ ಏನೋ ಹೆಂಗಸರಾದವರು ಕೋರ್ಟಿಗೆ ಹೋಗ್ತಾರೆ, ಕೋರ್ಟಿಗೆ ಹಾಕೊತಾರೆ. ಅದೇನೋ ಸದ್ಯಕ್ಕೇನು ಮುಗಿಯಲ್ಲ ಬಿಡಿ. 5 ವರ್ಷನೋ 10 ವರ್ಷನೋ, ಇಲ್ಲ ಅವ್ರು ಇರ್ತಾರೋ ಇಲ್ಲ ಇವ್ರು ಇರ್ತಾರೋ ಇಲ್ಲ ಏನಾಗುತ್ತೋ ಗೊತ್ತಿಲ್ಲ, ಆಗ ಅದು ಹೋಗುತ್ತೆ. ಆಗ ಇಲ್ಲ ಕೋರ್ಟಲ್ಲಿ ಏನಾಗುತ್ತೆ, ಹೆಣ್ಣಾದವಳಿಗೆ ಜೀವನಾಂಶ ಫಸ್ಟ್ ಮೇಂಟೆನೆನ್ಸ್, ಮಕ್ಕಳಿದ್ರೆ ಮಕ್ಕಳಿಗೆ ಎಜುಕೇಷನ್ನು, ಆಮೇಲೆ ಡೈವರ್ಸ್ ಆದರೆ ಅವರಿಗೆ ಏನೆಲ್ಲ ಕೊಡಬೇಕೋ ಅದು ಅಂತ ಅಲ್ವಾ. ನಾನು ಹೇಳ್ತೀನಿ ಪ್ಲೀಸ್, ಏನೋ ಅಂದ್ಕೋಬೇಡಿ.
ಆಯಿತಾ? ನೀವು ಅಂದ್ಕೊಳ್ಳಲ್ಲ, ನೀವು ಥಿಂಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಾಡ್ತಾರಲ್ವ ಕೋರ್ಟು. ನಾನು ಹೇಳೋದೇನು ಅಂದರೆ, ಮದುವೆ ಅನ್ನೋದು ಗಂಡಸೊಬ್ಬನೇ ಆಗಿರ್ತಾನ, ಹೆಂಡತಿನೂ ಗಂಡನ ಮದುವೆ ಆಗಿರ್ತಾನೆ, ಗಂಡನೂ ಹೆಂಡತಿನ ಮದುವೆ ಆಗಿರ್ತಾರಲ್ವಾ. ಮಕ್ಕಳು ಮಾಡ್ಕೊಳ್ಳೋವಾಗ ಗಂಡಸೆ ಒಬ್ಬನಿಂದ ಮಕ್ಕಳು ಮಾಡ್ಕೊಂಡಿರಲ್ಲ. ಇದನ್ನು ನಾನು ಹೇಳಬೇಕೋ ಓಪನ್ ಆಗಿ ಏನೋ ಗೊತ್ತಿಲ್ಲ. ಇದೆಲ್ಲ ಅಲ್ವಾ, ಇಬ್ಬರು ಪ್ರೀತಿಯಿಂದ, ಇಬ್ಬರು ಕೋಆಪ್ರೇಟಿಂದನೇ ಮಕ್ಕಳಾಗಿರುತ್ತೆ, ಸುಮ್ಮನೆ ಏನಾಗಿರಲ್ಲ. ಹಾಗೆ ಆಯಿತು, ಡೈವರ್ಸು ಮಾಡ್ಕೊತಾರೆ. ಇವ್ರ ದಾರಿನ ಹಿಡಿತಾರೆ, ಅವರು ಅವ್ರ ದಾರಿನ ಹಿಡಿತಾರೆ. ಇವರು ಮದುವೆ ಆಗ್ತಾರೆ, ಅವರು ಮದುವೆ ಆಗ್ತಾರೆ. ಇಲ್ಲ ಹಾಗೆ ಇರ್ತೀವಿ ಅನ್ನೋರು ಇರ್ತಾರೆ. ಹಾಗಿದ್ದ ಮೇಲೆ ಗಂಡಸೊಬ್ಬ ಯಾಕೆ ಮೇಂಟೆನೆನ್ಸ್ ಕೊಡಬೇಕು? ಹೆಂಗಸರು ಒಳ್ಳೆ ಕೆಲಸದಲ್ಲಿರ್ತಾರೆ. ನೀನು ಬೇಡ, ಏನು ಬೇಡ, ನಾನು ದುಡಿತೀನಿ, ನಾನು ಬದುಕ್ತೀನಿ ಅಂತ ಹೇಳೋರು ಫಸ್ಟ್ ಆಫ್ ಆಲ್ ಹಿಂಗೆ ಹೋಗೋದೇ ತಪ್ಪು, ಈ ಥರ ಮಾಡೋದೇ ತಪ್ಪು. ನೀನೇ ಬೇಡ ಅಂತ ಡಿಸೈಡ್ ಮಾಡಿದ್ಮೇಲೆ ಅವನದೇನು ಬೇಡ, ಮಕ್ಕಳಿಗೆ ಅವ್ನು ದುಡ್ದಿದ್ದು ಮಕ್ಕಳಿಗೆ ಸೇರುತ್ತೆ. ಅಪ್ಪನ ಆಸ್ತಿ ಮಕ್ಕಳಿಗೆ, ಅಜ್ಜನ ಆಸ್ತಿ ಮಕ್ಕಳಿಗೆ ಅಲ್ವಾ. ಅದು ಬಿಟ್ಬಿಟ್ಟು ನಾನು ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ನೀನು ನನಗೆ ಇಷ್ಟು ಕೊಡು. ಹೆಣ್ಣು ಮಾತ್ರ ಡಿಮ್ಯಾಂಡ್ ಮಾಡಿದ್ರೆ ಹೇಗೆ ಫ್ರೆಂಡ್ಸ್? ಗಂಡಸು ಹೇಳ್ಬೋದಲ್ಲ, ನನ್ನ ಲೈಫ್ ಹೋಯ್ತು, ನನ್ನ ಆಸೆ ಹೋಯ್ತು, ನನ್ನ ಕನಸು ನುಚ್ಚು ನೂರಾಗೋಯ್ತು, ನಾನು ಏನೇನೋ ಲೈಫಲ್ಲಿ ಆಸೆಗಳನ್ನ ಇಟ್ಕೊಂಡಿದ್ದೆ, ನೀವು ನಮಗೆ ಕೊಡಿ ಅಂದರೆ ಏನಾಗುತ್ತೆ ಕಾನೂನು? ಹೇಗಾಗತ್ತೆ? ಹಾಗಾಗಿ ನನ್ನ ಪ್ರಕಾರ ಇಷ್ಟೊಂದು ಡಿವೋರ್ಸ್ಗಳು, ಹೆಂಡತಿ ಗಂಡನ ಬಿಟ್ಟೋಗೋದು, ಗಂಡ ಹೆಂಡ್ತಿನ ಬಿಟ್ಟೋಗೋದು ಸ್ವಲ್ಪ ಕಮ್ಮಿ ಆಗ್ಬೋದೇನೋ ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ, ಹೇಳಬೇಕು ಅನ್ನಿಸ್ತು, ಹೇಳಿದೆ ಸಾಕು. ಹಾಗೆ ಹೀಗೆ ಪಾಪ ಅತುಲ್ ಸುಭಾಷ್ ಅವ್ರದ್ದು ಸ್ಟೋರಿ ಹೀಗಾಗಿದೆ. ತುಂಬ ಅದು ಎಷ್ಟೊಂದು ವೈರಲ್ ಆಗಿದೆ ಅಂತಲೂ ನಿಮಗೆ ಗೊತ್ತಿದೆ. ನಾನು ಕೂಡ ಅವ್ರಿಗೆ, ನಾನೊಬ್ಳು ಹೆಣ್ಣಾಗಿ ನಾನು ಅವರ ಕೇಸಿಗೆ ನಾನು ಕೂಡ ಖಂಡಿತ ಸಪೋರ್ಟಾಗಿ ನಿಲ್ತೀನಿ. ಇದಾಗಿರೋದು ಅನ್ಯಾಯ. ಒಂದು ಹೆಣ್ಣಿಗೆ ಮಾನಸಿಕ ಹಿಂಸೆ ಕೊಟ್ಟರೆ ನಾವೊಂದು ಇದು ಮಾಡ್ತೀವಿ, ಗಂಡಗೂ ಅದೇ ತಾನೆ. ಹೆಣ್ಣಿಗೊಂದು ನ್ಯಾಯ, ಗಂಡಿಗೊಂದು ನ್ಯಾಯ ಬೇಡ. ತಪ್ಪಿದೆಯೋ ತಪ್ಪು, ಸರಿ ಇದೆಯೋ ಸರಿ. ಸುಮ್ಮನೆ ಈ ವರದಕ್ಷಿಣೆದು ಅದು ಹೇಗೋ ಕಾನೂನು ನಮ್ಮ ಕಡೆಗಿದೆ ಅಂತ ಹೇಳಿಬಿಟ್ಟು ಈ ಥರ ದೇಪದೆಲ್ಲ ಬೇಡ. ಒಂದು ಜೀವನೇ ಹೋಯ್ತಲ್ವಾ, ನಮ್ಮ ಅತಿಯಾದ ಆಸೆಗಳಿಂದ ಒಂದು ಜೀವ ಹೋಯ್ತು, ಅದ್ರ ಜೊತೆ ಇವ್ರುಗಳದ್ದು ಲೈಫ್ ಹೋಯ್ತು. ಇವರು ಹೇಗೆ ತಲೆ ಎತ್ತಿ ನಿಲ್ತಾರೆ? ಹೆಂಗೆ ಊಟ ಮಾಡ್ತಾರೆ? ಹೆಂಗೆ ನಿದ್ರೆ ಮಾಡ್ತಾರೆ? ಪಾಪ ಆ ಮಗುಗೆ ಗತಿ ಏನು? ಯಾವಾಗ ಕೊನೆವರೆಗೂ ಅದು ಕಾಡುತ್ತೆ ತಾನೆ. ಹೀಗಾಯಿತು, ನಾನು ಏನೇ ಅವರು ಚೆನ್ನಾಗಿದ್ರು, ಜೈಲಿಗೆ ಹೋಗಿ ವಾಪಸ್ ಬಂದ್ರೂ ಕೂಡ ಅವ್ರಿಗೊಂದು ಗಿಲ್ಟ್ ಇರಲ್ವಾ? ನಾನು ಈ ಥರ ಮಾಡಬಾರ್ದಿತ್ತು, ನಾನು ಹೀಗೆ ಮಾಡಬೇಕಿತ್ತು. ಎಲ್ಲೋ ಒಂದು ಕಡೆ ಇರೋನು, ಇಲ್ಲ ಏನೋ ಕಾನೂನಲ್ಲಿ ಏನೋ ಒಂದು ಕೊಡಿಸೋರು, ಏನೋ ಆಗೋದು, ಇವ್ರ ಪಾಡಿಗೆ ಇವ್ರು ಇರ್ಬೋದಿತ್ತು. ಇವರು ಅಗತ್ಯ ಮೀರಿ ಕೇಳಿದ್ರು, ಅವ್ರ ಯೋಗ್ಯತೆ ಮೀರಿ ದುಡ್ಡು ಕೇಳಿದ್ರು ಅಲ್ವಾ? ತಪ್ಪಲ್ವಾ ಫ್ರೆಂಡ್ಸ್? ನೀವೇ ಹೇಳಿ, ತಪ್ಪಲ್ವಾ? ಪಾಪ ಆ ವ್ಯಕ್ತಿ ಎಷ್ಟೊಂದು ನೊಂದಿರ್ತಾರೆ, ಬೆಂದಿರ್ತಾರೆ, ಜಿಗುಪ್ಸೆ ಆಗಿರುತ್ತೆ. ಈ ಕಡೆ ಮಗನ್ನೂ ನೋಡೋ ಹಾಗಿಲ್ಲ. ಈ ಥರ ವಿಷಯಗಳು ಎಷ್ಟೆಷ್ಟೋ ಜನ ಇದ್ದಾರೆ, ಹೀಗೇನೆ ಬಿಟ್ಟು ಹೋಗ್ತಾರೆ. ಅವನು ಹಣೆ ಬರ. ಕೆಲವರು ಕೆಟ್ಟವ್ರು ಇರ್ತಾರೆ ಬಿಡಿ, ಅವ್ರಿಗೆ ಅದು ಸರಿನೇ. ಕೆಟ್ಟ ಗಂಡಸರು ಇರ್ತಾರೆ, ನಾನು ಹೆಣ್ಣದೊಂದೇ ಅಂತ ಹೇಳ್ತಿಲ್ಲ, ಅವ್ರಿಗೆ ಬಿಡಿ. ಲೈಫು ಎಷ್ಟೋ ಅಂತ ಒಂದು ಹೆಣ್ಣನ್ನು ಸಹಿಸೋಕ್ಕಾಗತ್ತೆ. ಲಾಸ್ಟಿಗೆ ಬಿಟ್ಟು ಹೋಗ್ತಾರೋ, ಬೇರೆದೋ ಇನ್ನೊಂದೋ ಅದು ಕಾನೂನು ನೋಡ್ಕೊಳ್ಳುತ್ತೆ. ಲಾಸ್ಟಿಗೆ ನಮ್ಮ ಕಾನೂನು ವ್ಯವಸ್ಥೆನೇ ಇವರು ಉಲ್ಟಾ ಪಲ್ಟಾ ಮಾಡೋಕ್ಕೋದ್ರೆ ನ್ಯಾಯ ಎಲ್ಲಿಂದ ಸಿಗತ್ತೆ? ಹೇಗೆ ಸಿಗತ್ತೆ ನ್ಯಾಯ ಅಲ್ವಾ? ಆ ವ್ಯಕ್ತಿ ಮತ್ತೆ ಇನ್ನೊಂದು ತುಂಬ ನೋವಾಗುವಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪಾಪ ಅತುಲ್ ಅವರು ಲಾಸ್ಟಿಗೆ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಏನಂತ ಹೇಳಿದ್ರೆ, ಇದು ಎಲ್ಲ ನನ್ನ ಈ ಸಾವಿಂದ ನನ್ನಂತ ನೊಂದಿರೋ ಎಷ್ಟೋ ಗಂಡಸರಿಗೆಲ್ಲ ಈ ಸಾವು ಒಂದು ಎಕ್ಸಾಂಪಲ್ ಆಗಬೇಕು. ಲಾಸ್ಟಿಗೆ ನಾನು ಸತ್ತಾಗ ನನ್ನ ಅಸ್ಥಿನ, ಈ ನ್ಯಾಯ ಸಿಗೋವರೆಗೂ ನನ್ನ ಅಸ್ಥಿನ ವಿಸರ್ಜನೆ ಮಾಡಬಾರ್ದು. ಮತ್ತೆ ಅಕಸ್ಮಾತ್ ನ್ಯಾಯ ಸಿಗಲಿಲ್ಲ ಏನಾದರೂ ಅಂತ ಹೇಳಿದ್ರೆ, ನನ್ನ ಅಸ್ಥಿನ ತಗೊಂಡೋಗಿ ದಯವಿಟ್ಟು ಗಂಗಾ ನದಿಲೋ ಬೇರೆ ಎಲ್ಲೋ ನನ್ನ ವಿಸರ್ಜನೆ ಮಾಡಿಬಿಡಿ, ಒಂದು ಚರಂಡಿಗೆ ಚೆಲ್ಬಿಡಿ. ಅಷ್ಟೇ ನಾನು ಬದುಕು ಅನ್ಕೊತೀನಿ. ಇಷ್ಟೇ ನನಗೆ ಸಾಕು, ನಾನು
ಸೂಸೈಡ್ ಅಂತೂ ನಾನು ಡಿಸೈಡ್ ಆಗಿದ್ದೀನಿ, ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನನ್ನ ಹೆಂಡತಿ ಕಡೆಯವರು ಯಾರಿಗೂ ನನ್ನ ಬಾಡಿ ಆಗಲಿ ಬೇರೆದಾಗಲಿ ತೋರಿಸಬಾರ್ದು, ಅವರು ಬರಬಾರ್ದು. ಹೊಟ್ಟೆ ಉರಿಯುತ್ತೆ ಅಲ್ವಾ, ತುಂಬ ನೋವಾಗುತ್ತೆ, ತುಂಬ ಬೇಜಾರಾಗತ್ತೆ. ಹಾಗೆ ಈಗ ಇಡೀ ನಮ್ಮ ದೇಶ, ಇಡೀ ರಾಜ್ಯ, ಇಡೀ ದೇಶ ವಿದೇಶ ಎಲ್ಲ ಕಡೆ ಅತುಲ್ ಅವ್ರ ವಿಷಯ ತುಂಬ ವೈರಲ್ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ನಮ್ಮ ಕಾನೂನು ವ್ಯವಸ್ಥೆನೇ ಸರಿ ಇಲ್ಲ, ಹೆಂಗಸರಿಗೆ ಎಲ್ಲ ಸಪೋರ್ಟ್ ಕೊಟ್ಬಿಟ್ಟು ಹೀಗಾಗ್ತಾ ಇದೆ ಅಂತ ಎಲ್ಲ ಇದಾಗ್ತಿದ್ದಾರೆ. ಈ ಥರ ಎಷ್ಟೋ ಜನ ನೊಂದಿರೋ ಗಂಡಸರು ಎಲ್ಲ ಒಗ್ಗಟ್ಟಾಗಿದ್ದಾರೆ. ಗಂಡಸರು ಇರಲಿ, ಗಂಡಸರು ಹೆಂಗಸರು ಎಲ್ಲ ಈ ಹೋರಾಟದಲ್ಲಿ ಮುಂದುವರಿತಾ ಇದ್ದಾರೆ. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಸಿಗಬೇಕು ಅಲ್ವಾ. ಮುಂದೆ ಆದರೂ ಈ ಹೆಂಗಸರು ಸುಳ್ಳು ಸುಳ್ಳು ಹಾಕೋದು, ನಿಮಗೆ ಗಂಡ ಬೇಕಾ ಈರಿ, ಗಂಡ ಬೇಡವಾ, ಇಷ್ಟ ಇಲ್ವಾ, ಬನ್ನಿ ಹೊರಗೆ, ನಿಮಗೆ ಮಕ್ಕಳು ಇರ್ತಾರೆ, ಮರಿ ಇರ್ತಾರೆ, ಡಿವೋರ್ಸ್ ತಗೋಬೇಕಾ ತಗೊಳ್ಳಿ. ಅವ್ರದ್ದು ಅಗತ್ಯ ಮೀರಿ ಏನೋ ಒಂದು ಕೋಳಿ, ನಿಮಗೆ ಗೊತ್ತಿರುತ್ತೆ ಅದು ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ಹೇಳಿಬಿಟ್ಟು, ಚಿನ್ನದ ಮೊಟ್ಟೆನ ಕೋಳಿ ಇಡತ್ತೆ ಅಂತ ಹೇಳಿಬಿಟ್ಟು ಕತ್ತೆ ಕುಯ್ಯೋದಲ್ಲ. ನಿಮಗೂ ಇಲ್ಲ, ಅವ್ರಿಗೂ ಇಲ್ಲ. ನೀವು ಬೀದಿ ಪಾಲು, ಅವರು ಹೋಗ್ತಾರೆ ಮೇಲೆ, ಅಷ್ಟೇ ಅಲ್ವಾ. ಹಾಗೆ ನನಗಂತ ಇದೊಂದು ಏನೋ ತುಂಬ ಒಂಥರ ಆಯಿತು ಫ್ರೆಂಡ್ಸ್. ಈ ವಿಷಯನ ಚರ್ಚೆ ಮಾಡಬೇಕು, ನಿಮ್ಮ ಜೊತೆ ನಿಮ್ಮ ಮುಂದೆ ತರಬೇಕು, ನಾನು ಮಾತಾಡಬೇಕು. ಈಗಾಗಲೇ ನಿಮಗೆಲ್ಲ ನೋಡಿರ್ತೀರ ನೀವು. ನನಗನ್ಸಿದ್ದನ್ನು ನಿಮ್ಮ ಮುಂದೆ ಹೇಳ್ಕೋಬೇಕು ಅನ್ನೋದೊಂದು ಅನಿಸ್ತು. ನನಗೆ ತುಂಬ ಬೇಜಾರಾಯಿತು ಆ ವ್ಯಕ್ತಿ ಪಾಪ ಅವ್ರನ್ನ ನೋಡುವಾಗ, ನನಗೆ ತುಂಬ ಬೇಜಾರಾಯಿತು. ಎಷ್ಟೆಲ್ಲ ಈಗ ಕೆಲವೊಬ್ಬರು ಈ ಥರ ಹೆಂಗಸರಿಂದ ಈ ಥರ ಮಾಡೋ ಇದರಿಂದ ಎಲ್ಲ ಹೆಂಗಸರಿಗೂ ಕೆಟ್ಟ ಹೆಸರು. ಈಗ ನೋಡಿ, ಇದೊಂದು ವಿಷಯ ಆಗಿ ಯಾವ ಕೋರ್ಟಿಗೆ ಹೋಗಲಿ ಇದೊಂದಿರತ್ತೆ, ಏನು ಈ ಥರ ಯಾಕೆ ಬಂದಿದ್ದೀರಾ, ನಾವು ಇದಕ್ಕೆ ಬಂದಿದ್ದೀವಿ. ಯಾರಿಗಾದರೂ ನಾವು ಅಕ್ಕಪಕ್ಕ ಹೇಳ್ಕೊಂಡ್ರು ಅವ್ರು ಹೇಳೋದು, ಓ ಗೊತ್ತಲ್ಲ ಅದಲ್ಲ ಅವ್ರದ್ದು, ಹಾಗೆ ಅಂದ್ಕೊಳ್ಳೋದು ಇನ್ನು ಮುಂದೆ ಅಲ್ವಾ. ನ್ಯಾಯವಾಗಿ ತಗೊಳ್ಳಿ, ನಿಮ್ಮ ಗಂಡನಿಂದ ಏನು ಬೇಕೋ ಏನು ಬೇಡವಾ, ಆದಷ್ಟು ದೂರ ಆಗಬೇಡಿ ಯಾರು. ಆ ಒಂಟಿತನದ ನೋವು ಏನು ಅಂತ ನನ್ನಂಥವ್ರಿಗೆ ಗೊತ್ತಿದೆ, ಅದು ಆಯಿತಾ. ನನ್ನಂಥವ್ರು ಎಷ್ಟೋ ಜನ ಇದ್ದಾರೆ, ಅದು ಗೊತ್ತಿದೆ. ಗಂಡ ಇದ್ದಾಗ ಇರೋ ಬೆಲೆ ಹೋದಾಗ ಇಲ್ಲ, ಆಯಿತು ಆಗಲೇ ಇಲ್ಲ, ಅಡ್ಜಸ್ಟ್ಮೆಂಟ್ ಆಗಿಲ್ಲ, ಬಿಟ್ಟು ಹೋಗಿ. ಯಾರು ಇರಿ ಅಂತ ಯಾರು ಕೈಕಾಲು ಕಟ್ಟಿ, ಸ್ವತಂತ್ರ ಇದೆ, ನಮ್ಮ ಸ್ವಾತಂತ್ರ್ಯ, ನಮ್ಮ ಫ್ರೀಡಮ್ ನಮಗಿದೆ. ಅವನು ಕೊಟ್ಟಿದ್ದ ಹಿಂಸೆ ಎಲ್ಲ ತಡ್ಕೊಂಡು, ಅವನು ಕೊಡೋ ಟಾರ್ಚರ್ ಎಲ್ಲ ಅನುಭವಿಸ್ಕೊಂಡು ಇರಿ ಅಂತ ಯಾರೂ ಹೇಳಿಲ್ಲ. ಪ್ರಪಂಚ ವಿಶಾಲವಾಗಿದೆ, ದುಡಿಯೋ ಶಕ್ತಿ ಇದೆ, ದುಡೀರಿ, ಸಾಕಿ, ಅವ್ನ ನರ್ಕದಿಂದ ಹೊರಗೆ ಬನ್ನಿ. ಅದು ಬಿಟ್ಬಿಟ್ಟು ನೀವು ದುಡ್ಡಿಗಾಗೇ ಮದುವೆ ಆಗೋದು, ದುಡ್ಡಿಗಾಗೆ, ಹಂಗಾದ್ರೆ ಅದಕ್ಕೂ ಬೇರೆದಕ್ಕೂ ಏನು ವ್ಯತ್ಯಾಸ ಇರುತ್ತೆ? ದುಡ್ಡಿಗಾಗೆ ಮದುವೆ ಅನ್ನೋದು ಏನು? ಮದುವೆ ಅಂದರೆ ಏನು ಅಲ್ವಾ, ಏನು? ಹಾಗೆ ನಮ್ಮ ಕಾನೂನು ಇನ್ನಾದರೂ ಈ ಥರ ಹೆಂಗಸರು ಸುಮ್ಮನೆ ಕಾನೂನನ್ನು ಮಿಸ್ಯೂಸ್ ಮಾಡ್ಕೊತಾರಲ್ಲ, ಈ ಥರ ಹೆಂಗಸ್ರಿಗೆ ಇನ್ನಾದರೂ ಬುದ್ಧಿ ಕಲೀಲಿ, ಸ್ವಲ್ಪ ಹುಷಾರಾಗಿರಲಿ. ಇದಕ್ಕೆಲ್ಲ ಈ ವಿಷಯಕ್ಕೆ ಇನ್ನಾದರೂ ನಮ್ಮ ಕೋರ್ಟಲ್ಲಾಗಲಿ ಬೇರೆದಾಗಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಏನು ನ್ಯಾಯಾಧೀಶರೇ 5 ಲಕ್ಷ ನನ್ನ ಕೇಳಿದ್ರು ಅಂತ ಹೇಳಿದ್ರೆ ನಿಮ್ಮಂಥವರೆಲ್ಲ ಎಲ್ಲಿಗೆ ಹೋಗ್ಬೇಕು ಫ್ರೆಂಡ್ಸ್? ಎಲ್ಲಿದೆ ನ್ಯಾಯ? ಎಲ್ಲಿಗೆ ಹೋಗೋಣ? ದುಡ್ಡೆಲ್ಲ ಇದ್ದು ಬೇಕಾದಂಗೆ ಇದ್ದವ್ರದ್ದು ಬೇರೆ ಕತೆ, ನಮ್ಮಂಥವ್ರು ಮಿಡಲ್ ಕ್ಲಾಸ್ ಅವ್ರು ಇರ್ತೀವಿ, ಎಲ್ಲಿಗೆ ಹೋಗ್ಬೇಕು? ನ್ಯಾಯಾಧೀಶರೇ ಕೇಳ್ತಾರೆ ಅನ್ನುವಾಗ ಇದೇನು ಹೊಸದೇನಲ್ಲ. ಕೆಲವು ಈ ಥರದ್ದೆಲ್ಲ ಕೆಲವು ಎಲ್ಲೆಲ್ಲೋ ಒಂದೊಂದು ಬೆಳಕಿಗೆ ಬರುತ್ತೆ ಅಷ್ಟೇ. ಈ ಥರ ಮುಚ್ಚೋಗಿರೋ ಅಂಥದ್ದು ಎಷ್ಟೋ 1000 ಲಕ್ಷ ಕೋಟಿ ಇದೆ ಅಲ್ವಾ, ನಮಗೆ ಗೊತ್ತಾಗಲ್ಲ ಅಷ್ಟೇ. ಈ ಥರದ ಇನ್ಸಿಡೆಂಟ್ ಒಂದೊಂದು ಹೊರಗೆ ಬರುವಾಗ ನಾವು ಅಲ್ಪ ಸ್ವಲ್ಪ ಕಾನೂನು ಬಗ್ಗೆ ಒಳ್ಳೆ ಗೌರವ ಇಟ್ಕೊಂಡಿರ್ತೀವಿ. ಒಂದು ಜಡ್ಜ್ ನೋಡಿದ್ರೆ ಹಿಂಗೆ ಕೈ ಮುಗಿತೀವಿ, ಶಿರಬಾಗಿ ನಿಂತ್ಕೋತೀವಿ. ಅದು ಅವ್ರ ಸೀಟಿಗೆ ನಾವು ಕೊಡಲೇಬೇಕು ಬೆಲೆನ, ನಾವು ಕೈ ಮುಗಿಲೇಬೇಕು. ಅವ್ರು ಅಲ್ಲೇ ಇರ್ತಾರೆ, ನಾವಿಲ್ಲೇ ಇರ್ತೀವಿ. ಈ ಥರದ್ದೆಲ್ಲ ಆಗುವಾಗ ಬೆಲೆ ಕೊಡಬೇಕಂತ ಅನಿಸುತ್ತಾ ಅಲ್ವಾ? ಜಡ್ಜೇ ಕೇಳ್ತಾರೆ ಅನ್ನುವಾಗ ಆ ಸೀಟಿಗೆ ನಾವು ಬೆಲೆ ಕೊಡೋಣ, ರೆಸ್ಪೆಕ್ಟ್ ಮಾಡೋಣ, ಎಲ್ಲ ಮಾಡೋಣ. ಆ ಸೀಟಿಗೆ ಅವರು ಕೂಡ ಹಾಗೇ ಇರಬೇಕಲ್ವಾ? ಈ ಥರದ್ದೆಲ್ಲ ಬೇಡ. ಎಲ್ಲರಿಗೂ ನಮ್ಮ ಕಾನೂನಲ್ಲಿ ನಾನು ಕೇಳ್ಕೊಳ್ಳೋದು, ಕೂಲಂಕುಷವಾಗಿ
ವಿಚಾರಣೆ ಮಾಡಿ, ಜಡ್ಜ್ಮೆಂಟ್ ಮಾಡಿ, ಅದನ್ನು ಓದಿ ಸ್ಟಡಿ ಮಾಡಿ, ಲಾಸ್ಟಲ್ಲಿ ಒಳ್ಳೆ ಜಡ್ಜ್ಮೆಂಟ್ ಸಿಗಲಿ, ಅಷ್ಟು ನಮ್ಮ ಕಾನೂನು ಗಟ್ಟಿಯಾಗಲಿ. ಅತುಲ್ ಅವರು ಹಾಗೆ ಮಾಡ್ಕೋಬಾರ್ದಿತ್ತು, ಮಾಡಿಕೊಂಡ್ರು, ಅವ್ರಿಗೆ ಬದುಕೋಕ್ಕಾಗಿಲ್ಲ, ಫೇಸ್ ಮಾಡೋಕ್ಕಾಗ್ತಾ ಇಲ್ಲ, ತೀರೋದ್ರು. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಸಿಗಲಿ. ಅವರು ಯಾರಿಂದ ನೋವು ಅನುಭವಿಸಿದ್ದಾರೆ, ಹಿಂಸೆ ಅನುಭವಿಸಿದ್ದಾರೆ, ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲಿ. ಅತುಲ್ ಅಂತ ಅವ್ರ ಪರವಾಗಿ ನಾನಂತೂ ಯಾವಾಗಲೂ ಇರ್ತೇನೆ, ಆಯಿತಾ. ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಾಗ ಬರೀ ಹೆಂಗಸರು ಮಾತ್ರ ನಮ್ಮ ಸಪೋರ್ಟಿಗೆ ಬರಲ್ಲ ಫ್ರೆಂಡ್ಸ್, ಎಲ್ಲ ಗಂಡಸರೂ ಬರ್ತಾರೆ. ಯಾರೋ ಒಬ್ಬ ಗಂಡಸು ಮಾಡಿರೋ ತಪ್ಪಿಗೆ ಎಲ್ಲ ಗಂಡಸರು ದ್ವೇಷ ಮಾಡೋದು ಬೇಡ. ಯಾರೋ ಒಬ್ಬರು ಕೆಲವರು ಹೆಂಗಸರು ಮಾಡಿರೋ ತಪ್ಪಿಗೆ ಇಡೀ ಹೆಣ್ಣು ಕುಲನೇ ಸಂಶಯದಿಂದ ಯಾರೂ ನೋಡಬೇಡಿ. ಒಳ್ಳೇದು ಎಲ್ಲಿರುತ್ತೋ ಕೆಟ್ಟದ್ದು ಇರುತ್ತೆ. ಅವ್ರವ್ರು ಬೆಳೆದು ಬಂದ ವಾತಾವರಣ, ಅವ್ರವರು ರೂಢಿಸ್ಕೊಂಡಿರೋ ಅಂಥ ಸಂಸ್ಕಾರಗಳು ಅವ್ರನ್ನ ಆ ಮಟ್ಟಕ್ಕೆ ಹೋಗುತ್ತೆ ಅಷ್ಟೆ. ಹಾಗಂತ ಗಂಡಸು ಕೆಟ್ಟವನು ಹೆಂಗಸು ಒಳ್ಳೆಯವಳು ಇಲ್ಲ, ಗಂಡಸು ಒಳ್ಳೆಯವನು ಹೆಂಗಸು ಕೆಟ್ಟವಳು ಅದೇನೂ ಇಲ್ಲ. ನ್ಯಾಯ ಎಲ್ಲರಿಗೂ ಒಂದೇ ಅಲ್ವಾ. ಕಂಗನಾ ರಾಣಾವತ್ ಅವರು BJP ಇದಲ್ವಾ, ಅವರು ಕಂಗನಾ ರಾಣಾವತ್ ಫಿಲ್ಮ್ ಆ್ಯಕ್ಟ್ರು, ಅವರು ಹೇಳಿದ್ದಾರೆ ನಾನು ಇವತ್ತು ಮಧ್ಯಾಹ್ನ ನ್ಯೂಸ್ ನೋಡಿದೆ, BJP ಕಾರ್ಯಕರ್ತರು ಅವ್ರು ಹೇಳಿದ್ದಾರೆ, ಇದು ತುಂಬ ಹೀನಾಯವಾದ ಸಾವು, ಒಂಥರ ತುಂಬ ಮನಸ್ಸಿಗೆ ನೋವಾಗುವಂಥ ಸಾವು. ನಾನು ಒಬ್ಳು ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ಕಾನೂನು ಇದೆ ಅಂತ ಹೇಳಿಬಿಟ್ಟು ಎಲ್ಲವನ್ನು ಹೆಂಗಸರು ಮಿಸ್ಯೂಸ್ ಮಾಡ್ಕೋಬೇಡಿ. ಕಾನೂನು ಜಡ್ಜ್ಮೆಂಟ್ ಕೊಡೋರಾಗಿರಲಿ, ಲಾಯರ್ ಆಗಲಿ, ಎಲ್ಲ ಕೂಲಂಕುಷವಾಗಿ ಇದು ಮಾಡಬೇಕು. ಇದು ಅಷ್ಟು ತುಂಬ ಕೆಟ್ಟ ಪರಿಸ್ಥಿತಿಗೆ ನೀವು ತಗೊಂಡೋಗ್ತಾ ಇದ್ದೀರಾ. ಇದು ತಪ್ಪು, ಅವ್ರಿಗೆ ನ್ಯಾಯ ಸಿಗಬೇಕು ಅವ್ರ ಸಾವಿಗೆ ಅಂತ ಅವ್ರು ಹೇಳಿ, ಅವ್ರ ಪೇರೆಂಟ್ಸದೆಲ್ಲ ಗೋಳಾಟ ನೋಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ನಾವು ಎಲ್ಲ ಈ ಹೋರಾಟದಲ್ಲಿ ನಾವು ಕೈ ಜೋಡಿಸೋಣ. ಕೆಟ್ಟದಕ್ಕೆ ನಾವು ಎದ್ದು ನಿಲ್ಲಲೇಬೇಕು, ಕೆಟ್ಟದು ಅಂತ ಕಾಣುವಾಗ. ಒಳ್ಳೆಯದಕ್ಕೆ ಸಪೋರ್ಟ್ ಮಾಡೋಣ. ಕೆಟ್ಟದು ಅಂತ ಹೇಳುವಾಗ ಬೇಡ, ಅದು ನಾವು ನಾಶ ಮಾಡಬೇಕಲ್ವಾ. ಈ ಥರದೇ ಬೆಳ್ಕೊಂಡು ಹೋಗುತ್ತೆ. ಹಾಗಂತ ಹೇಳಿಬಿಟ್ಟು ನಾನು ನೀವು 3 ಜನ 4 ಜನ ನಿಂತರೆ ಕೆಟ್ಟದ್ರ ವಿರುದ್ಧ ಅದೇನು ಹೋಗುತ್ತೆ ಅನ್ನೋದೆಲ್ಲ ಇದು ನಮ್ಮ ಆತ್ಮಸಾಕ್ಷಿ ನಮಗೆ ಹೇಳುತ್ತಲ್ವಾ. ಅತುಲ್ ಅವ್ರ ಸಾವು ನಿಜನ ಸುಳ್ಳ, ಅವರು ಯಾಕೆ ಈ ಥರ ಇಲ್ಲ ಸುಳ್ಳು ಆರೋಪ ಮಾಡಿದ್ರ ನಿಜಾನ ಏನಂತ ನಮಗೆ ಗೊತ್ತಾಗುತ್ತಲ್ವ. ಈಗೆಲ್ಲ ನೋಡುವಾಗ ಗೊತ್ತಾಗಿದೆ ಅಲ್ವ ನಮಗೆ. ಸುಮ್ಮನೆ ಯಾರೋ ಸಾಯೋ ವ್ಯಕ್ತಿ ಯಾರೋ ಆ ಥರ ಏನೋ ಇದು ಮಾಡಿಬಿಟ್ಟು ಸಾಯಲ್ಲ. ನಾವೆಲ್ಲ ನ್ಯಾಯದ ಪರ ನಿಲ್ಲೋಣ, ಹೆಣ್ಣಾಗಿರಲಿ ಗಂಡಾಗಿರಲಿ. ಅದೇ ನಾನು ಮುಂಚೆನೇ ಹೇಳ್ದಾಗೆ, ನಮಗೆ ಒಂದು ಹೆಣ್ಣಿಗೆ ಏನೋ ಒಂದು ಇನ್ಸಿಡೆಂಟ್ ಆಯಿತು, ಬೇರೆದಾಯಿತು ಅಂದರೆ ಬರೀ ನಾವು ಹೆಂಗಸರೇ ಹೋಗಿ ಹೋರಾಟ ಮಾಡ್ತೀವ. ಎಷ್ಟೊಂದು ಜನ ನಿಮ್ಮ ಅಣ್ಣ ತಮ್ಮಂದಿರು ಬರ್ತಾರಲ್ವ. ನಾವು ಹಾಗೆ ಈ ಹೋರಾಟದಲ್ಲಿ ನಾವೆಲ್ಲರನ್ನು ಕೈ ಜೋಡಿಸೋಣ. ಇಷ್ಟು ಹೇಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಅತುಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರಿಗೆ ನ್ಯಾಯ ಸಿಗಲಿ. ಅವ್ರಿಗೆ ನ್ಯಾಯ ಸಿಗೋವರೆಗೂ ಎಲ್ಲ ಸಹೋದರ ಸಹೋದರಿಯರು ಹೋರಾಟ ಮಾಡೋಣ, ನಿಲ್ಲೋಣ. ನಾವೇನು ಅಲ್ಲೋಗಿ ನಮಗೆ ಅಷ್ಟೇ ಇಲ್ಲ, ನಾವು ಈ ಥರ ಆದರೂ ನಾವು ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಇದಿದೆ, ಇದ್ರ ಮುಖಾಂತರ ಆದರೂ ನಾವು ನಮ್ಮ ಹೋರಾಟ ಮುಂದುವರಿಸ್ಬೋದಲ್ವಾ. ಎಸ್ ಆರ್ ನೋ ಆದರೂ ಹೇಳ್ಬೋದಲ್ವಾ. ಸರಿನಾ ತಪ್ಪು ಅಂತ ಹೇಳೋ ಅಧಿಕಾರ ನಮಗಿದೆ ಅಲ್ವಾ. ಇಷ್ಟು ಹೇಳಿ ನಾನು ಇವತ್ತಿನ ನನ್ನ ಈ ಬ್ಲಾಗನ್ನು ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಎಲ್ಲರನ್ನೂ ಆ ದೇವರು ಭಗವಂತ ಚೆನ್ನಾಗಿಟ್ಟಿರಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಲಾಸ್ಟಲ್ಲಿ ನನಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ಶೇರ್ ಮಾಡಿ. ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೀವು ನನ್ನ ಕೈ ಬಿಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಬಾಯ್, ನಮಸ್ತೆ.